ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟ್ರೇಡಿಂಗ್ ಪಾಠಶಾಲಾ. ಇವತ್ತಿನ ಮಾರ್ಕೆಟ್ದು ಲರ್ನಿಂಗ್ ಏನು ಅಂತ ಹೇಳ್ತೀನಿ, ಓಕೆನಾ. ಮಾರ್ಕೆಟು ಐ ಥಿಂಕ್ ಲಾಸ್ಟ್ 3 to 4 ಡೇಸಿಂದ ಒಂದೇ ರೇಂಜಲ್ಲಿತ್ತು. ಕಂಪ್ಲೀಟಾಗಿ ನೀವು ನೋಡ್ಬೋದು, ಕಂಪ್ಲೀಟಾಗಿ ಒಂದೇ ರೇಂಜಲ್ಲಿತ್ತು. ಬಟ್ ಯಾವಾಗಿದು ಅರೌಂಡ್ 2:30-2:45 ಒಂದು ಸ್ಮಾಲ್ ಬ್ರೇಕ್ಔಟ್ ಕೊಟ್ಟಿದೆ. ಐ ಥಿಂಕ್ ನೋಡಿ ಟ್ರ್ಯಾಪ್ ಹೆಂಗಾಗಿದೆ ಅಂತ. ಯಾವಾಗ ಬ್ರೇಕ್ಔಟ್ ಕೊಟ್ಟಾದ್ಮೇಲೆ ಕಂಟಿನ್ಯೂ ಮಾರ್ಕೆಟ್ ಮುಂದೆ ಹೋಗಲಿಲ್ಲ, ಓಕೆನಾ. ಫಾಲೋ ಅಪ್ ಸಿಗಲಿಲ್ಲ. ಯಾರ್ಯಾರು ಇಲ್ಲಿ ಎಂಟ್ರಿ ಆಗಿರ್ತಾರೆ, ಲೈಕ್ ಬ್ರೇಕ್ಔಟ್ ಆಗಿದ ತಕ್ಷಣ ಎಂಟ್ರಿ, ಇಲ್ಲಾಂದರೆ ಇಲ್ಲಿ ಎಂಟ್ರಿ ಆಗಿರ್ತಾರೆ, ಜಸ್ಟ್ ಒಂದು 50-60 ಪಾಯಿಂಟ್ಸ್ ಕೊಟ್ಟು ಒಂದು ಪ್ಯಾಟರ್ನಿಂದ ಮಾರ್ಕೆಟ್ ವಾಪಸ್ಸು ನೋಡಿ ಡೇ ಲೋನು ಬ್ರೇಕ್ ಆಗಿ ಡೇ ಲೋ ಕೆಳಗಡೆ ಕ್ಲೋಸ್ ಆಗಿದೆ. ಹೆಂಗೆ ಟ್ರ್ಯಾಪ್ ಆಗಿದೆ ಅಂತ ನೀವು ನೋಡ್ಬೋದು, ಓಕೆನಾ. ಯಾರ್ಯಾರು ಇಲ್ಲಿ ಎಲ್ ಇಟ್ಟಿದ್ರು, ಇಲ್ಲಾಂದರೆ ಯಾರ್ಯಾರು ಇಲ್ಲಿ ಎಂಟ್ರಿ ಆಗಿದ್ರು, ಕಂಪ್ಲೀಟ್ ಎಲ್ಲರದು ಅವ್ರದ್ದೇನೇನು ಎಲ್ ಇತ್ತೋ ಎಲ್ಲನೂ ಹಿಟ್ಟಾಗಿ ಡೇ ಲೋ ಇದೆ, ಓಕೆನಾ. ರೇಂಜ್ ಏನು ಡೇ ಲೋ ಇದೆ ಅದ್ರ ಕೆಳಗಡೆನೇ ಕ್ಲೋಸ್ ಆಗಿದೆ. ಸೊ ಅದಕ್ಕೋಸ್ಕರ ನಂದು ಇವತ್ತು ಲರ್ನಿಂಗ್ ಏನು ಅಂದರೆ, ಯಾವುದೇ ಕಾರಣಕ್ಕೂ ನೀವು ಮಾರ್ಕೆಟ್ ಈ ಥರ ಲಾಸ್ಟ್ ಅವರಲ್ಲಿ ಬ್ರೇಕ್ಔಟ್ ಆಗಲಿ, ಲಾಸ್ಟ್ ಅವರಲ್ಲಿ ಬ್ರೇಕ್ ಡೌನ್ ಆಗಲಿ, ಫಸ್ಟು ನೀವು ಎಲ್ ಟೈಟಾಗಿ ಟ್ರಯಲ್ ಮಾಡ್ತಾ ಇರಬೇಕು, ಓಕೆನಾ. ಇಲ್ಲಾಂದರೆ ನೀವು ಬಿಟ್ಟರೆ ಇನ್ನೇನು ಮಾರ್ಕೆಟ್ ಹೋಗ್ತಾ ಇದೆಯಲ್ಲ, ರೇಂಜ್ ಬ್ರೇಕ್ಔಟ್ ಆಗಿದೆಯಲ್ಲ ಅಂತ ಬಿಟ್ಟರೆ, ಈ ಥರ ಅವರು ಫಾಲ್ಸ್ ಬ್ರೇಕ್ಔಟ್ ಮಾಡಿ ಕಂಟಿನ್ಯೂಸ್ ಆಗಿ ನಿಮಗೆ ಲಾಸ್ ಮಾಡಿಸ್ತಾರೆ, ಓಕೆನಾ. ಐ ಥಿಂಕ್ ಇದೆಲ್ಲ ನಾರ್ಮಲ್ ಪೀಪಲ್ ಮಾಡೋಕ್ಕಾಗಲ್ಲ, ಲೈಕ್ ರಿಟೇಲರ್ ಮಾಡೋಕ್ಕಾಗಲ್ಲ. ಇದೆಲ್ಲ ಹೇಳಬೇಕು ಅಂದರೆ ಯಾರ್ಯಾರು ಇನ್ಸ್ಟಿಟ್ಯೂಷನಲ್ ಪರ್ಸನಲ್ಲಿ ಇರ್ತಾರೆ, ಅವರೇ ಈ ಥರ ಟ್ರ್ಯಾಪ್ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ.